Good morning, students. Today we are going to discuss role of manager. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೋಲ್ ಆಫ್ ಮ್ಯಾನೇಜರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಏನು ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಮ್ಯಾನೇಜ್ಮೆಂಟ್ ಈಸ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್. ಸೊ ಮ್ಯಾನೇಜ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ ಜನರಿಂದ ಕೆಲಸ ತಗ್ಸ್ತಕ್ಕಂಥ ಒಂದು ಆರ್ಟ್ ಆಗಿದೆ. ಸೊ ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ವಿತ್ ದ ಪೀಪಲ್ ಇನ್ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್. ಸೊ ಮ್ಯಾನೇಜ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ, ಇನ್ನೊಂದು ವರ್ಡ್ ಒಳಗೆ ಅಥವಾ ಇನ್ನೊಂದು ಅರ್ಥದೊಳಗೆ ನೋಡೋದಾದರೆ ಇದನ್ನು, ಸೊ ಫಾರ್ಮಲ್ ಗ್ರೂಪಾಗಿ ನಾವೇನು ಮಾಡ್ತಾ ಇದ್ದೀವಿ, ಜನರನ್ನ ಆಲ್ರೆಡಿ ಹಂಚ್ಬಿಟ್ಟಿದ್ದೀವಿ. ಸೊ ಅವರಿಂದ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ನಾವು ಜಸ್ಟು ಕೆಲಸನ ತೆಗಿತಾ ಹೋಗ್ತೀವಿ. ಫಾರ್ಮಲ್ ಗ್ರೂಪ್ ಅಂತಂದರೆ ಗೊತ್ತು ನಿಮಗೆ, ಪ್ರೊಡಕ್ಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸೊ ಇನ್ನೊಂದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರೂಪನ್ನು ನಾವೇನು ಮಾಡಿದ್ದೀವಿ, ಮುಂಚೆನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಕ್ರಿಯೇಟ್ ಮಾಡಿರೋ ಗುಂಪಿಂದ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಗೆಟ್ ದ ಥಿಂಗ್ಸ್. ಸೊ ಕೆಲಸನ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ತೆಗೆಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನು ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತಾರೆ. ಸೊ ಇಲ್ಲೂ ಅಷ್ಟೇ, ಇಂಡಿವಿಜುವಲ್ಲಾಗೂ ಅವನು ಪರ್ಫಾರ್ಮ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ವಿತಿನ್ ದ ಆರ್ಗನೈಸೇಷನ್ ಒಳಗೂ ಅಥವಾ ವಿತಿನ್ ದ ಗ್ರೂಪ್ ಒಳಗೂ ಏನು ಮಾಡಬೇಕು ಅವನು ಅಂತಂದರೆ ಪರ್ಫಾರ್ಮ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೇಚರ್ ಆಫ್ ದ ವರ್ಕ್ ಆಫ್ ದ ಮ್ಯಾನೇಜರ್. ಎ ಮ್ಯಾನೇಜರ್ ಈಸ್ ನಾಟ್ ಆ್ಯಕ್ಚುಲಿ ಡೂಯಿಂಗ್ ದ ವರ್ಕ್ ಆಫ್ ಮ್ಯಾನೇಜ್ಮೆಂಟ್ ಬೈ ಹಿಮ್ಸೆಲ್ಫ್. ಈಸ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಆ್ಯಂಡ್ ವಿತ್ ಅದರ್ಸ್. ಸೊ ಇಲ್ಲೇನು ಮಾಡ್ತಾನೆ ಅಂತಂದರೆ, ಮ್ಯಾನೇಜರ್ ಏನು ಕೆಲಸ ಮಾಡ್ತಾನೆ ಅಂತಂದರೆ, ಸೊ ಅವನೇ ಮ್ಯಾನೇಜ್ಮೆಂಟ್ ಅಲ್ಲ. ಸೊ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ, ಜಸ್ಟ್ ಬೇರೆಯವರಿಂದ ಮ್ಯಾನೇಜ್ಮೆಂಟ್ ಹೇಳಿರ್ತಕ್ಕಂಥ ಕೆಲಸನ ಅವನು ತೆಗೆಸ್ತಾ ಹೋಗ್ತಾನೆ. ಅಥವಾ ಇನ್ ಶಾರ್ಟಾಗಿ ನೋಡೋದಾದರೆ, ದ ಪ್ರಿಲಿಮಿನರಿ ವರ್ಕ್ ಆಫ್ ಅ ಮ್ಯಾನೇಜರ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ, ಅವ್ನ ಕೆಲಸ ಏನಪ್ಪ, ಪ್ರಿಲಿಮಿನರಿ ವರ್ಕ್ ಏನಪ್ಪ ಒಂದು ಅಂತಂದರೆ, ಜನರನ್ನ ಅವನೇನು ಮಾಡ್ತಾ ಹೋಗೋದು ಅಂತಂದರೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಜನರನ್ನ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ಮ್ಯಾನೇಜ್ ಮಾಡ್ತಾ, ಅಂದರೆ ಜನರಿಂದ ಅವನೇನು ಮಾಡ್ತಾ ಹೋಗ್ತಾನೆ, ಕೆಲಸನ ತೆಗೆಸ್ತಾ ಹೋಗ್ತಾನೆ. ಓಕೆ, ಸೊ ಇಲ್ಲಿ ರೋಲ್ ಆಫ್ ಮ್ಯಾನೇಜರ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣಂತೆ. ಸೊ ಮೊದಲನೇದನ್ನು ಪ್ಲಾನಿಂಗ್ ಅಂತ ಕರಿತೀವಿ. ಮ್ಯಾನೇಜರ್ ಆ್ಯಸ್ ಟು ಪ್ರಾಪರ್ಲಿ ಪ್ಲಾನ್ ದ ವರ್ಕ್ ಆರ್ ಆರ್ಗನೈಸೇಷನ್, ಡಿಸೈಡ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಟು ಬಿ ಟೇಕನ್ ವೆಲ್ ಇನ್ ಅಡ್ವಾನ್ಸ್ ಟು ಅಚೀವ್ ದ ಒಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್. ಸೊ ಇಲ್ಲೇನು ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಅವನು ಪ್ಲಾನಿಂಗ್ ಒಳಗೆ ಸೊ ಮುಂಚೆನೇ ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ, ಅವ್ನು ಏನು ಮಾಡಬೇಕಾಗುತ್ತೆ ಕೆಲಸನ, ಅಥವಾ ಲಾಸ್ಟ್ ಕ್ಲಾಸ್ ಒಳಗೆ ನಾವು ನೋಡೋದು ಪ್ಲಾನಿಂಗನ್ನು ಏನೇನು ಮಾಡ್ತೀವಿ ಅಂತ. ಸೊ ಏನು ಮಾಡಬೇಕು, ಯಾವುದನ್ನು ಸ್ಟಾರ್ಟ್ ಮಾಡಬೇಕು, ಯಾವ ಕೆಲಸ ಎಷ್ಟೊತ್ತಿಗೆ ಮುಗಿಬೇಕು, ಸೊ ಯಾವ ವರ್ಕರು ಏನು ಕೆಲಸ ಮಾಡಬೇಕು, ಸೊ ಇದನ್ನೆಲ್ಲ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ, ಅವನು ಮುಂಚೆನೇ ಡಿಸೈಡ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಅಂತಂದರೆ, ಟು ಅಚೀವ್ ಎನ್ ಒಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಏನು ಅಂದ್ಕೊಂಡೈತೆ ಆಬ್ಜೆಕ್ಟಿವನ್ನ, ಸೊ ಅದನ್ನು ಅಚೀವ್ ಮಾಡೋದ್ರ ಕಡೆಗೆ ಅವನು ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ, ಸೊ ಇದ್ರ ಗಮನನ ಹರಿಸ್ತಾ ಹೋಗ್ತಾನೆ. ಸೊ ಡಿಸಿಷನ್ ಮೇಕಿಂಗ್ ಅಂತ ಕರಿತಾ ಹೋಗ್ತೀವಿ. ಎ ಮ್ಯಾನೇಜರ್ ಆ್ಯಸ್ ಟು ಪರ್ಫಾರ್ಮ್ ದ ಟಾಸ್ಕ್ ಆಫ್ ಡಿಸಿಷನ್ ಮೇಕಿಂಗ್. ಈ ಆ್ಯಸ್ ಟು ಟೇಕ್ ಲಾಟ್ ಆಫ್ ಡಿಸಿಷನ್ ವಿತ್ ರಿಗಾರ್ಡ್ ಟು ದ ಅಸೈನ್ಮೆಂಟ್ ಆಫ್ ವರ್ಕ್ ಟು ಪೀಪಲ್ ಅಂಡರ್ ಹಿಮ್, ಡೆಲಿಗೇಷನ್ ಆಫ್ ಸಫಿಷಿಯಂಟ್ ಅಥಾರಿಟಿ ಟು ದ ಸಬಾರ್ಡಿನೇಟ್ಸ್ ಟು ಕ್ಯಾರಿ ಔಟ್ ದ ಜಾಬ್ಸ್ ಅಸೈನ್ ಟು ಹಿಮ್. ಸೊ ಇಲ್ಲೇನಪ್ಪ ಅಂತಂದರೆ, ಡಿಸಿಷನ್ ಮೇಕಿಂಗ್ ಒಳಗೆ ಎಸ್ ಟು ಟೇಕ್ ಲಾಟ್ ಆಫ್ ಡಿಸಿಷನ್ಸ್. ಸೊ ಒಂದು ತುಂಬ ನಿರ್ಧಾರನ ತೊಗೋಬೇಕಾಗ್ತಾ ಹೋಗುತ್ತೆ. ಯಾವುದಕ್ಕೆ, ಸೊ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪೀಪಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಡೆಲಿಗೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ, ವರ್ಕನ್ನು ಅಥಾರಿಟಿಯನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಯಾರಿಗೆ, ಸಬಾರ್ಡಿನೇಟ್ಸಿಗೆ, ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ಅವ್ರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು. ಸೊ ಇದನ್ನೆಲ್ಲ ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ, ಅಷ್ಟು ಹ್ಯಾವ್ ದಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಡಿಸಿಷನ್ ಮೇಕಿಂಗನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಥರ್ಡ್ನೇದು ಆರ್ಗನೈಸಿಂಗ್ ಅಂತ ಕರಿತಾ ಹೋಗ್ತೀವಿ. ಎ ಮ್ಯಾನೇಜರ್ ಹ್ಯಾಸ್ ಟು ಪರ್ಫಾರ್ಮ್ ದ ಟಾಸ್ಕ್ ಆಫ್ ಆರ್ಗನೈಸಿಂಗ್, ದಟ್ ಈಸ್ he has to arrange the facilities required workplace for effective performance of every work, and also has to keep watch over the utilization of facilities provided. ಸೊ ಆರ್ಗನೈಸ್ ಏನು ಮಾಡೋದು ಅಂತಂದರೆ, ಸೊ ಏನೇನಾಯಿತೋ ಎಲ್ಲ ವಸ್ತುಗಳನ್ನು, ಮೆಷಿನ್ಗಳನ್ನು ಅಥವಾ ಇರ್ತಕ್ಕಂಥ ರಿಸೋರ್ಸಸನ್ನು ಒಂದು ಕಡೆಗೆ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ, ಅವನು ತರಿಸ್ಕೊಂಡು ಹಿಡ್ಕೊಳ್ತಾ ಹೋಗ್ತಾನೆ, ಅಥವಾ ಅದನ್ನು ಒಂದು ಕಡೆಗೆ ಒಟ್ಟುಗೂಡಿಸ್ತಾ ಹೋಗ್ತಾನೆ. ಸೊ ನಾವು ಅಂದ್ಕೊಂಡಿರೋ ಕೆಲಸ ಏನಾಯಿತೋ ಅದು ಚೆನ್ನಾಗಿ ನಡಿಬೇಕು ಅಂತಕ್ಕಂಥದ್ದನ್ನು ಅವನು ಇಲ್ಲಿ ಮಾಡ್ತಾ ಹೋಗ್ತಾನೆ. ಅಂದರೆ ಆರ್ಗನೈಸ್ ಅಂದರೆ ಅದೇ. ಸೊ ಇಲ್ಲಿಯ ರಿಸೋರ್ಸಸ್ಸು, ವ್ಯಕ್ತಿಗಳು, ಸಂಪನ್ಮೂಲಗಳನ್ನೆಲ್ಲ ಒಂದು ಕಡೆಗೆ ತಗೊಂಬಂದು ಕ್ರೋಢೀಕರಣ ಮಾಡಿ, ಸೊ ಅದನ್ನು ವರ್ಕ್ ಚೆನ್ನಾಗಿ ನಡೀತಕ್ಕಂಥದ್ದು ರೀತಿ ಒಳಗೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂತ ಕರಿತೀವಿ. ಎ ಮ್ಯಾನೇಜರ್ ಈಸ್ ಆಲ್ಸೋ ಕನ್ಸರ್ನ್ with the task of solving the problems or issues
which are brought before him quickly and wisely, and sees such problems do not crop in future. ಇಲ್ಲದನ್ನೇ ಹೇಳ್ತಾರೆ, ಏನಪ್ಪ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತಾ ಹೋಗ್ತಾರೆ. ಸೊ ಯಾವುದೇ ಆರ್ಗನೈಸೇಷನ್ ಒಳಗೆ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದಾಗ ಸೊ ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗ್ತಕ್ಕಂಥದ್ದು ಕಾಮನ್ ಆಗಿರುತ್ತೆ. ಸೊ ಆ ಥರದ್ದು ಪ್ರಾಬ್ಲಮನ್ನು ಫಸ್ಟಿಗೆ ಐಡೆಂಟಿಫೈ ಮಾಡಿ, ಸೊ ಆ ಪ್ರಾಬ್ಲಮ್ಸು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅದಕ್ಕೆ ಅದ್ರದ್ದು ಮೂಲ ಕಂಡುಹಿಡ್ದು ಸೊ ಅದನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಬಗೆಹರಿಸ್ತಾ ಹೋಗ್ತಾರೆ. ಸೊ ಇನ್ ಕೇಸ್ ಆ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗೋಕ್ಕೆ ಸಾಧ್ಯ ಆಗ್ದಲೇ ಇದ್ದರೆ ಸೊ ಏನು ಮಾಡಬೇಕು, ಅದಕ್ಕೆ ಯಾರು ಕಾರಣ, ಆ ಪ್ರಾಬ್ಲಮ್ ಎಲ್ಲಿಂದ ಆಗ್ತಾಯಿದೆ, ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಸೊ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡೋದಲ್ಲ ಇದ್ರೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಎಫೆಕ್ಟ್ ಆರ್ಗನೈಸೇಷನ್ ಇನ್ ಫ್ಯೂಚರ್. ಸೊ ಫ್ಯೂಚರ್ ಒಳಗೆ ಆರ್ಗನೈಸೇಷನ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಅದು ಹಾರ್ಮ್ಫುಲ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಗ ನೀವು ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡ್ತೀರೋ ಸೊ ಅಷ್ಟು ನಿಮ್ಮ ಆರ್ಗನೈಸೇಷನ್ಗೆ ಒಳ್ಳೆಯದು. ಐಡೆಂಟಿಫೈ ಮಾಡೋದಷ್ಟೇ ಅಲ್ಲ, ಸೊ ಅದಕ್ಕೆ ಏನು ಕಾರಣ ಐತೆ ಅದನ್ನು ಕಂಡುಹಿಡಿದು ಸೊ ಅದ್ರ ಮೂಲನ ಹುಡುಕೆ ಸೊ ನೀವು ಅದನ್ನು ಮತ್ತೆ ಆ ಥರದ್ದು ರಿಪೀಟ್ ಆಗ್ದಂಗೆ ಫ್ಯೂಚರ್ ಒಳಗೂ ಆ ಥರದ್ದು ಪ್ರಾಬ್ಲಮ್ಸ್ ಆಗ್ದಂಗೆ ಅದನ್ನು ಹೀಗೆ ಬಗೆಹರಿಸ್ಬೇಕಾಗುತ್ತೆ. ಸೊ ಕೋಆರ್ಡಿನೇಷನ್ ಅಂತ ಕರಿತೀವಿ. ಎ ಮ್ಯಾನೇಜರ್ ಹ್ಯಾಸ್ ಟು coordinate activities of subordinates for quick execution of the work. In future, increase of productivity can be achieved only through effective coordination and the task of subordinates. ಸೊ ಮ್ಯಾನೇಜರ್ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಕ್ವಿಕ್ಕಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾನೆ ಅಥವಾ ಕೋಆರ್ಡಿನೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಯಾವುದಕ್ಕೆ ಅಂತಂದ್ರೆ ಅವ್ನು ಹೇಳಿರ್ತಕ್ಕಂಥ ಕೆಲಸ ತುಂಬ ಬೇಗ ಆಗಬೇಕಾಗತ್ತೆ. ಸೊ ಕೆಲಸ ಎಷ್ಟರ ಮಟ್ಟಿಗೆ ಮಾಡ್ತಿದ್ದಾರೆ, ಎಷ್ಟು ಫಾಸ್ಟಾಗಿ ನಡೀತಾ ಇದೆ ಕೆಲಸ, ಸೊ ಇದನ್ನೆಲ್ಲ ಅವನು ಐಡೆಂಟಿಫೈ ಮಾಡಬೇಕು ಮತ್ತು ಕೋಆರ್ಡಿನೇಟ್ ಮಾಡಬೇಕು. ಸೊ ಕೋಆರ್ಡಿನೇಟ್ ಮಾಡೋದಲ್ಲ ಇದ್ದರೆ ಬೇರೆಯವ್ರಿಗೆ ಏನು ಅಂದ್ಕೊಂಡಿದ್ದೀವಿ, ಏನು ಮಾಡಬೇಕು ಟಾಸ್ಕ್ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ಮ್ಯಾನೇಜರ್ ಹ್ಯಾಸ್ ಟು ಹ್ಯಾವ್ ಆಲ್ ದೀಸ್ ಎಬಿಲಿಟೀಸ್. ಸೊ ರೋಲು ಇನ್ನೂ ಇದ್ದಾವೆ ಕೆಲವು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನು ನಾವು ಉಳಿದಿದ್ದನ್ನು ನೋಡ್ತಾ ಹೋಗೋಣ ಅಂತೆ.